रोम रोम भाइयों. ಹಾಯ್ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ 2 ದಿವಸದ ಕುಸ್ತಿ ಪಂದ್ಯಾವಳಿ ನಡೀತಿತ್ತು. KCD ಕಾಲೇಜ್ ಧಾರವಾಡ ಹುಬ್ಳಿ. ಇಲ್ಲಿ 2 ದಿವಸ ಮ್ಯಾಚು. ಒಂದು ಫಸ್ಟ್ ಡೇ ಮ್ಯಾಚ್ ಇತ್ತು, ಸೆಕೆಂಡ್ ಡೇ ಮಣ್ಣಿನ ಮ್ಯಾಚ್ ಇತ್ತು. ಇಲ್ಲಿ ಫಸ್ಟ್ ಡೇ ಮ್ಯಾಚು ಎಲ್ಲ ಚೆನ್ನಾಗಾಯಿತು, ಆದರೆ ಸೆಕೆಂಡ್ ಡೇ ಮಣ್ಣು ಮ್ಯಾಚ್ ಇರೋ ಟೈಮಲ್ಲಿ ಮ್ಯಾಚು ಸುಮಾರು 6 ಗಂಟೆ 6:30 ಸುಮಾರು ಮ್ಯಾಚ್ ಎಲ್ಲ ನಡೆಯುವಾಗ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಡಾಕ್ಟರ್ ಮನ್ಸುಖ್ ಮಂಡವಿಯಾ ಭಾಷಣ ಕೊಡುವಾಗ ಸ್ವಲ್ಪ ದಪ್ಪ ಹನಿ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಹಂಗೆ ನೋಡ್ತಾ ಹೆವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮ್ಯಾಚ್ ಎಲ್ಲ ಬಿಟ್ಟು ಜನ ಎಲ್ಲ ಫುಲ್ಲು ದಿಕ್ಕಾಪಾಲ್ ಎಲ್ಲ ಕಡೆ ಹೋಗ್ತಿದ್ರು. ನಾವು ಸ್ವಲ್ಪ ವೇಟ್ ಮಾಡಿದ್ವಿ, ಮಳೆ ನಿಂತೋಗತ್ತಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ. ನೋಡ್ರಿ ಜನ ಎಲ್ಲ ಹೋಗ್ತಿದ್ರು, ನಿಧಾನ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಆರ್ಗನೈಸರ್ಸ್ ಎಲ್ಲ ಹೇಳ್ತಿದ್ರು ಮಳೆ ನಿಂತೋಗತ್ತೆ, ಹೋಗ್ಬೇಡ್ರಿ ಅಂತ. ನೋಡ್ತಾ ಹಂಗೆ ಮಳೆ ನಿಧಾನ ಬರ್ತಾ ಇತ್ತು, ದಪ್ಪ ಹನಿಯಾಗಿ. ಎಲ್ಲ ವಯಸ್ಸಾಗಿರೋರಿಗೆಲ್ಲ ಗೊತ್ತಾಗ್ಬಿಡ್ತು ಇದೇನು ಗಾಳಿ ಮಳೆ ಅಲ್ಲ, ಇದು ಸರ್ಯಾಗಿ ಮಳೆ ಹೊಡೆಯತ್ತಂತ ಹೇಳ್ಬಿಟ್ಟು ಅವರೆಲ್ಲ ಹೋಗ್ಬಿಟ್ರು. कैसे लोग रहते हैं यार यहाँ पर. ಆಲ್ಮೋಸ್ಟ್ ತುಂಬ ಜನ ಎಲ್ಲ ಹೋದರು. ಮ್ಯಾಚ್ ಹಂಗೆ ಅವ್ರು ಭಾಷಣ ಕೊಡ್ತಾಯಿದ್ರು. ನೋಡ್ತಾ ಈ ನಾರ್ಮಲ್ ಸಣ್ಣಕ್ಕೆ ಮಳೆ ಬರ್ತಾ ಇರೋದು ಹೆವಿ ಮಳೆ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸೊರ್ರಾಗಿ ಗುಡುಗು ಮಳೆ, ಗಾಳಿ ಬೀಸೋದು ಎಲ್ಲ ಹೆವಿ ಮಳೆ. ಆನೆಕಲ್ಲು ಸುಧಾ ಬಿದ್ದಿತ್ತು. ಆನೆಕಲ್ಲು ಆಮೇಲೆ ನಾವು ಎಲ್ಲಿ ಹೋಗಿ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಅದರಿಂದ ನಾವು ನಮ್ಮ ಈ KCD ಆರ್ಟ್ಸ್ ಕಾಲೇಜು ಅಲ್ಲಿ ಬಾಲ್ಕನಿಲಿ ಹೋಗಿ ಫುಲ್ಲು ಒಂದು 100-200 ಜನ ಜಾಸ್ತಿನೇ ಇರ್ಬೋದು, ಎಲ್ಲರೂ ಹೋಗ್ಬಿಟ್ಟು ಒಳಗೆ ಸೇರ್ಕೊಬಿಟ್ಟಿದ್ವಿ ಮಳೆಯಿಂದ ತಪ್ಪಿಸ್ಕೊಂಡು. ಫುಲ್ಲು ಮಳೆ, ಆನೆ ಕಲ್ಲೆಲ್ಲ ಬೀಳ್ತಿತ್ತು. ಸುಮಾರು ರಾತ್ರಿ 8 ಗಂಟೆ 7:30 8 ಗಂಟೆ ತನಕ ಮಳೆ ಹೊಡಿತು. 1 ತಾಸು 1.5 ತಾಸು ಫುಲ್ಲು ಮಳೆ ನೆಂದಿ ಕುಸ್ತಿ ಮ್ಯಾಚ್ ನಡೆಯೋದು ಎಲ್ಲ ಬಂದ್ ಮಾಡಿದ್ರು. ಅದೇ ರೀತಿಲಿ ಎಲ್ಲ ಜನ ಎಲ್ಲ ಬಂದಿದ್ರು. ನಾನು ಹಂಗೆ ನೋಡಿದೆ, ಮಳೆ ನಿಲ್ಲತ್ತಂತ ವೇಟ್ ಮಾಡಿ 1.5 ತಾಸು ಆದಮೇಲೆ ಸಣ್ಣಕ್ಕೆ ಮಳೆ ಬರ್ತಿತ್ತು. ನಾನು ಆರಾಮಲ್ಲಿಂದ ಎದ್ದು ಪಟ ಬಂದ್ಬಿಟ್ಟೆ ನನ್ನ ರೂಮಿಗೆ. ನೋಡಿ, ಇವತ್ತಿನ ನಂದು ಬ್ಲಾಗಲ್ಲಿ ನಂದು ದೊಡ್ಡದೊಂದು ಸಾಹಸ ಮಾಡಿದಂಗೆ ನಾನು ಇವತ್ತು ಹೋಗಿ ಸಾಹಸ ಮಾಡಿ ಬಂದಿದ್ದೇನೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.